ನೇಪಾಳದಲ್ಲಿ ಜನ ಮೀಡಿಯಾಗಳ ವಿರುದ್ಧವೇ ಸಿಟ್ಟಿಗೆದ್ರು. ಕಾಂತಿಪುರ ಮೀಡಿಯಾ ಹೌಸ್ ಸೇರಿ ಹಲವು ಮೀಡಿಯಾ ಕಚೇರಿಗಳಿಗೆ ಬೆಂಕಿ ಹಚ್ಚಲಾಯಿತು. ಪತ್ರಕರ್ತರನ್ನ ಅಟ್ಟಾಡಿಸಿ ಹೊಡೆದ್ರು. ಅಂತಾರಾಷ್ಟ್ರೀಯ ಜರ್ನಲಿಸ್ಟ್ ಪ್ರೊಟೆಕ್ಟ್ ಕಮಿಟಿಯ ಮುಂದೆ ಬಂದು ರಕ್ಷಣೆಗೆ ಮನವಿ ಮಾಡಬೇಕಾಯಿತು. ಇದಕ್ಕೆ ಕಾರಣವೇನು? ಜನ ಬಡತನ ನಿರುದ್ಯೋಗದಿಂದ ನರಳುತ್ತಿದ್ದಾಗ ಮೀಡಿಯಾಗಳು ಜನರ ಧ್ವನಿಯಾಗದೆ ಸರ್ಕಾರದ ಹೊಗಳು ಬಟ್ಟರಾಗಿ ನಿಂತವು. ರಾಜಕಾರಣಿಗಳ ಮೋಜು ಮಸ್ತಿಗಳನ್ನ ದೇಶದ ವೈಭವದಂತೆ ಬಿಂಬಿಸಿದವು. ಉದಾಹರಣೆಗೆ 2015ರ ಹೊಸ ಸಂವಿಧಾನದ ವಿರುದ್ಧ ಹಿಂದುಳಿದ ಮದೇಶಿ ಸಮುದಾಯ ರೊಚ್ಚಿಗೆದ್ದಾಗ 40 ಜನ ಸತ್ರು. ಮೀಡಿಯಾಗಳು ಅದನ್ನ ಪ್ರಪಂಚದಲ್ಲೇ ಅತ್ಯುತ್ತಮ ಸಂವಿಧಾನ ಎಂದು ಬಣ್ಣಿಸಿದವು. ಪ್ರತಿಭಟನಾಕಾರರನ್ನ ದೇಶದ್ರೋಹಿಗಳೆಂದು ಹೀಗಳೆದವು. ಮೀಡಿಯಾದೊಳಗಿನ ಜಾತೀಯತೆಯೇ ಈ ಬಟ್ಟಂಗಿತನಕ್ಕೆ ಕಾರಣ. ನೇಪಾಳ ಮೀಡಿಯಾಗಳು ಹೆಚ್ಚು ಕಮ್ಮಿ ಖಾಸ್ ಬ್ರಾಹ್ಮಣರು ಮತ್ತು ಚಟ್ರಿ ಸಮುದಾಯದವರ ಕೈಯಲ್ಲಿವೆ. ರಾಜಕಾರಣ, ಕಾರ್ಯಾಂಗ, ನ್ಯಾಯಾಂಗದಲ್ಲೂ ಕೇವಲ 11% ಈ ಸಮುದಾಯಗಳದ್ದೇ ಪ್ರಾಬಲ್ಯ. ಬ್ಯಾಟಲ್ಸ್ ಆಫ್ ದಿ ನ್ಯೂ ರಿಪಬ್ಲಿಕ್, ಕಾಂಟೆಂಪರರಿ ಹಿಸ್ಟರಿ ಆಫ್ ನೇಪಾಳ ಕೃತಿಯ ಲೇಖಕರಾದ ಪ್ರಶಂಸ ಕಠ್ಮಂಡುವಿನ ಪ್ರಮುಖ 6 ಪತ್ರಿಕೆಗಳ ಸಂಪಾದಕರು ಒಂದೇ ಸಮುದಾಯದಿಂದ ಬಂದವರು. ಹಾಗಾಗಿ ಇಲ್ಲಿನ ಮೀಡಿಯಾಗಳು ಬೇರೆ ಜನರ ಧ್ವನಿ ಕೇಳಿಸಿಕೊಳ್ಳುವುದೂ ಇಲ್ಲ, ಅವರ ಧ್ವನಿ ಆಗುವುದೂ ಇಲ್ಲ ಎಂದು ಹೇಳ್ತಾರೆ. ದಿ ಕ್ಯಾರವಾನ್ ವರದಿ ಪ್ರಕಾರ ಹಿಮಾಲಯನ್ ಟೈಮ್ಸ್ ನ 64 ಕಚೇರಿ ಸಿಬ್ಬಂದಿಗಳ ಪೈಕಿ ಕೇವಲ ಒಬ್ಬ ಮಾತ್ರ ಮಾದೇಶಿ ವ್ಯಕ್ತಿ. ಇನ್ನುಳಿದವರೆಲ್ಲ ಬ್ರಾಹ್ಮಣ ಮತ್ತು ಚೆಟ್ರಿ ಸಮುದಾಯದವರು. ರೂಪ್ ಸುನಾರ್ ಎಂಬ ದಲಿತ ಪತ್ರಕರ್ತೆಗೆ ಜಾತಿಯ ಕಾರಣಕ್ಕೆ ಮನೆ ನೀಡಲು ನಿರಾಕರಿಸಿದಾಗ ದಲಿತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿದ್ರು. ಆದ್ರೆ ಆಕೆ ಪತ್ರಕರ್ತೆಯಾಗಿದ್ರು ಅಲ್ಲಿನ ಮೀಡಿಯಾಗಳು ಅದಕ್ಕೆ ಪ್ರಾಶಸ್ತ್ಯ ಕೊಡಲಿಲ್ಲ. 2020ರ 6 ದಲಿತ ಯುವಕರ ರುಕುಮಾರಣ ಹೋಮವನ್ನ ಮೀಡಿಯಾಗಳು ನಿರ್ಲಕ್ಷಿಸಿದವು. ಇದರಿಂದಲೇ ಜನ ಮೀಡಿಯಾವನ್ನ ತಳ್ಳಿ ಹಾಕಿ ಫೇಸ್ಬುಕ್, ಟಿಕ್ಟಾಕ್, ಯೂಟ್ಯೂಬ್ಗಳನ್ನ ಸುದ್ದಿಗಾಗಿ ಅವಲಂಬಿಸಿದ್ರು. ಆದ್ರೆ ಸರ್ಕಾರ ಇವುಗಳನ್ನು ಬ್ಯಾನ್ ಮಾಡಿದಾಗ ಜನರ ಕೋಪ ನೇರವಾಗಿ ಮೀಡಿಯಾ ಕಚೇರಿಗಳ ಮೇಲೆ ಸ್ಫೋಟವಾಯಿತು. ವೃತ್ತಿ ಧರ್ಮ ಮರೆತು ಸರ್ಕಾರದ ಹೊಗಳು ಬಟ್ಟರಂತೆ ಕೆಲಸ ಮಾಡುವ ಮೀಡಿಯಾಗಳಿಗೆ ನೇಪಾಳದ ಈ ಘಟನೆ ಎಚ್ಚರಿಕೆಯ ಪಾಠ.